ಅಶೋಕನ ಅಂಗಡಿಯಾಗ ಸಿಗು ಬೆಲ್ಲ ಮಾಡೇನ ಏನ ಇಂಗ್ಲೀಷು ಮೊದಲೇಕ ಚಂದ ಕನ್ನಡದಾಗ ಏ ಮಾವ ಅನ್ನೋದನ್ನ ಕಲಿ ಆಮ್ಯಾಗ ಕಲಿವಂತಿ ಮದುವೆ ಆಗಿಂದ ನಂಗೆಲ್ಲ ಅನ್ನಕ್ ಬರ್ತಾವ ಹಂಗ ಮಾಡಿದ್ರ ಸಾಲುದಿಲ್ಲ ಅದಕ್ಕಿನ್ನೂ ಉಪ್ಪು ಖಾರ ಹಾಕ್ಬೇಕ ನೀ ಏನ್ ಬರೀ ಸೈಕಲ್ ಬೈಕ್ ಬ್ರೇಕ್ ಹೊಡೆದಂಗ ಮಾಡ್ತಾರ ಹ್ಞೂ ಅಂತಂದು ಅದು ಗಣಸೂರ್ ಚಟ ಲೇ ಅದು ಗಣಸೂರ್ ಚಟ ಮಾಮ ಮತ್ತೆ ಮದುವೆ ಅಂದಿಲ್ಲ ಯಾರ್ದು ನಿಮ್ಮ ಅವ್ವನ ಯಾರು ಕೇಳ್ತಾಳ ನೋಡ್ರಿ ಯಾಕೆ ಕೇಳ್ತಾಳ ನಂದು ನಿಂದ ನಿನ್ನ ಹರದ ತಳನ ನೋಡು ನಾನು ನಿನ್ನ ಮದುವೆ ಮಾಡ್ಕೋಬೇಕಾದ್ರೆ 4-5 ಕರಾರ್ ಕಂಡೀಷನ್ ಅವ ಇದಕ್ಕೆಲ್ಲ ಕರೆಕ್ಟಾಗಿ ಮದುವೆ ಮಾಡ್ಕೋತಿ ಅಂದ್ರೆ ಹ್ಞೂ ಇಲ್ಲಕ್ಕಾದ್ರೆ ಗುಡ್ಡಕ್ಕೆ ನೋಡಿ ಎಲ್ಲ ಗುಡ್ಡಕ್ಕೆ ಕರಾರ ಅದಾವ ಅಂದ್ರೆ ನೀನು ತೂ 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 ತುಮಾರಿ ಜೈಲಲಿತಾನ ಏನೋ ಬಾಯ ಸುದ್ದಿ ಅಪ್ಪ ರಾಜ್ಕುಮಾರ್ ನಿಂದು ಕುಮಾರಿ ಅಲ್ಲ ಕುಮಾರಿ ಜೈಲಲಿತಾ ನಮಗ ಅಷ್ಟು ಗೊತ್ತಾಗಿಲ್ಲ ಅಂತ ಮಾಡಿ ಏನೋ ಒಟ್ಟು ಗ್ರಾಮರ್ ಮಿಸ್ಟೇಕ್ ಹಾಕಿರ್ತಾವ ಅಡ್ಜಸ್ಟ್ ಮಾಡ್ಕೋ ಲೇ ಆಕಿ ನಮ್ಮ ಅಜ್ಜನ ಸರ್ಕಾರಕ್ಕೆ ಬೆಂಬಲ ಕೊಡ್ಬೇಕಾದ್ರ ಏನ್ ಮಾಡಿದ್ರು ನಾನು ಒಂದಿಷ್ಟು ಕೆಲವು ಕರಾರ ಕಂಡೀಷನ್ ಅದಾವ ಒಂದು ಬಾಳ ದಿನಕ್ಕೆ ಮಂತ್ರಿ ಆಗ್ಬೇಕಂದಿದ್ದು ನಮ್ಮ ವಾಜಪೇಯಿ ಅಜ್ಜ ಹ್ಞೂ ಅಂದ್ಬಿಟ್ಟ ಮುಂದೇನಾತ ಮಾಮ ಮುಂದೇನಾಕೈತೆ ನಿಮ್ಮಂತವ್ರ ಬುದ್ಧಿ ಮಣಗಾಲ ಕೆಳಗ ಅನ್ನೋದು ಗೊತ್ತಾತ ಅದ್ಗ ಸರ್ಕಾರ ಅನ್ನೋದು ಕಾಯಿಪಲ್ಲೆ ಮಾರ್ಕೆಟ್ ಆತ ನನಗಿಷ್ಟು ಮಂತ್ರಿ ಪದವಿ ಬೇಕು ಅಂದ್ಲು ಹಂಗ್ ಮಾಡಿದ ಹಕನಾತಿ ಏನ ಮತ್ ಮುಂದೆ ಏನ್ ಮಾಡಿದ್ಲು ಅನ್ನೋದೇನ್ ಮಾಡ್ತಾಳ ಯಾಕಂದ್ರ ಆಕಿನ್ನ ಮಂತ್ರಿ ಮಾಡ್ಬೇಕು ಅನ್ನೋ ಮಕ್ಳು ಯಾರಂತ ತಿಳಿದೀನಿ ಅಯ್ಯೋ ಯಾರು ಅವ್ರು ದೊಡ್ಡ ಮನುಷ್ಯರು ಇರ್ಬೇಕು ಎಲ್ಲಿ ದೊಡ್ಡ ಮನುಷ್ಯ ಅಂತ ತಿಳಿ ಎಲ್ಲಾ ಜಾಮೀನಿಂದ ಬಂದು ಜಾಮೀನಿ ಮ್ಯಾಲ ಹೊರಗೆ ಬಂದಿರ್ತಾರಲ್ಲ ಅಂತ ಮಕ್ಕಳು ಅಯ್ಯೋ ಅಂತಾರ್ನಿಕಿ ಎಂತ ಆಕಿನ ಮಾಡಿಲ್ಲ ಅಂತ ಮಾಡಿ ಎಂತಾಕೆ ಮಮ್ಮ ದೊಡ್ಡ ಮನುಷ್ಯರು ಮುಂದೇನ ತಿಳಿ ಮಗನಿ ಮುಂದೇನಾಕೈತೆ ಸರ್ಕಾರ ಅನ್ನೋದು ಕಾಯಿಪಲ್ಲೆ ಮಾರ್ಕೆಟ್ ಆತ ಅದ್ಗ ಬಿಸಿ ತುಪ್ಪ ಉಗುಳಾಕು ಬಾರದ್ದು ನುಂಗಾಕು ಬಾರದ್ದು ಇಲ್ಲ ಅಂದ್ರೆ ವಾಪಸ್ ಅಂತಾಳ ಅಲ್ಲ ವಾಪಸ್ ತಗೊಳ್ದಂಗಂದ್ರೆ ಏನು ಕೊಟ್ಟ ಬೆಂಬಲಾನ ನಾವು ಬ್ಯಾಡಪ್ಪ ಅಂತ ರಾಜೀನಾಮೆ ಕೊಡ್ಬೇಕು ಅಂದ್ರ ದೇಶದ ಪರಿಸ್ಥಿತಿ ನೆನಪಾತು ಅದಕ್ಕ ಸುಮ್ಮನ ಆಗಿಬಿಟ್ಟ ಅಲ್ರಿ ಕೇಳಿದ್ರೆ ಆ ಮುದುಕರ ಮಾತಕ್ಕೆ ಅಲ್ಲೇನು ಕೇಳ್ತಾಳ ಹೋದ್ಲ ಅವನು ಹೆಂಗ ಅಂದಿ ನಮ್ಮ ದೇಶದ 100 ಕೋಟಿ ಜನಸಂಖ್ಯೆ ಮ್ಯಾಲ ಚುನಾವಣೆ 12 ವರ್ಷ ಹೋದ್ಲ ಅಲ್ಲ ಅಂತ ಈ ಪ್ರೆಸೆಂಟ್ ರಾಜಕೀಯದಲ್ಲಿ ಬ್ರಹ್ಮಚಾರಿ ಇದ್ದ ಅಂತ ವಾಜಪೇಯಿ ಅಜ್ಜಗ ನಿಮ್ಮಂತ ಹೆಂಗಸರು ಬಿಟ್ಟಿಲ್ಲ ಅಂದ ಬಳಕ ಇನ್ನ ನನ್ನಂತ ಮಾಮೂಲಿ ಮನುಷ್ಯನ ಗತಿ ಏನಾಗಬಾರ್ದು ಅದಕ್ಕ ಹೇಳ್ತಾನಿ ಕರಾರ ಕಂಡೀಷನ್ ಎಲ್ಲ ಬೇಡ ಬರೇ ಚಾ ಪಳಾರದ ಮ್ಯಾಲ ಮುಗಿಸಿ ಬಿಡೋಣ ಏನಂತಿ ಸಟ್ನ ಹೇಳ ಸಾಕ್ಬಿಡ ಬರೇ ಒಂದು ಮಾತೇರಿ ಸೋಂದರ ಆಗ ಉದ್ದ ಹೇಳಕಟ್ಬಿಟ್ಟೆ ನೀನ ಲೇ ಇದು ರಗಳೆ ಅಲ್ಲಲ್ಲಿ ಇದು ನಮ್ಮ ದೇಶದ ನಿತ್ಯ ನಡೆಯುವ ಭವ್ಯ ಭಾರತದ ದಿವ್ಯ ರಾಜಕೀಯ ನಾಯಕರ ನೂತನ ಚರಿತ್ರೆ ಓ ಅಂದ್ರ ಅಷ್ಟೊಂದು ಹದಗೆಟ್ಟು ಬಿಟ್ಟ ತಂದಂಗ ನಮ್ಮ ದೇಶ ಹದಗೆಟ್ಟಿಲ್ಲಿ ಜನ ಹದಗೆಟ್ಟೈತಿ ಜನರ ಮನಸ್ಸು ಹದಗೆಟ್ಟವು ಅದು ಹೆಂಗ ಹದಗೆಟ್ಟವಂದಿ ತಿದ್ದಾಕ ಬರದಷ್ಟು ಹದಗೆಟ್ಟವು ಅದೇಂಗ ಇಲ್ಲೇ ಶ್ರೀಮಂತ ಆಗೇ ಇರ್ಬೇಕು ಬಡವ ಆಗೇ ಇರ್ಬೇಕು ಅವ್ರ ಬಿಡ್ರಿ ಹಂಗಾದ್ರೆ ಹೇಳೋ ಮಾತು ಬರೀ ಭಾಷಣ ಮಾಡ್ರು ಹೆಚ್ಚಾಗ್ಯಾರ ನಮ್ಮ ದೇಶದಾಗ ಹಂಗತ್ತ ಭಾಷಣ ಮಾಡೋರು ನಮ್ಮ ದೇಶದಾಗ ಫ್ರೀ ಆಗಿ ಸಿಗುದಂದ್ರ ಅದ ಒಂದ ಹೋಗ್ಲಿ ಬಿಡ ಕನಕ ನಮ್ಮ ವಿಚಾರನ ನಾವು ಮಕ್ಕಳು ಮಠ ಮಾತಾಡಿದ್ರೆ ಮುಗಿಲಾರ್ದಷ್ಟು ಅದಾವು ದೇಶದ ಸುದ್ದಿ ನಮಗೆ ಯಾಕೆ ಏನಂತಿ ಅನ್ನೋದೇನ ಎಲ್ಲ ತಿಳುವಳಿಕೆವಾದಿ ಮಕ್ಕೊಂಡಿದ್ದ ನಿಂತ್ಕೊಂಡು ಮಾತಾಡ್ತಿ ಅಂದ್ಮೇಲೆ ನಿನ್ನಂತ ಗಂಡನ ಬಿಟ್ಟು ಬೇರೆ ಕಟ್ಕೊಂಡು ನಾ ಏನ್ ಮಾಡ್ಲಿ ಎಂದಿದ್ರೆ ಮದುವೆ ನಿನ್ನ ಅದರಲ್ಲಿ ಅನುಭವದಲ್ಲಿ ಅಮೃತವಿದೆ ಎಕ್ಸ್ಪೀರಿಯನ್ಸ್
ಕ್ಯಾನ್ ನಾಟ್ ಬಿ ಎಕ್ಸ್ಪ್ಲೇನ್. ಪಾಕಿಸ್ತಾನದಾಗ ಹುಟ್ಟೆ ನೀವು. ಪಾಕಿಸ್ತಾನದಾಗ ಮುಸ್ಲಿಂ ಮಾತಾಡ್ತಾರಲ್ಲ, ಇಂಗ್ಲಿಷ್ ಮಾತಾಡೋದಿಲ್ಲ. ಅಯ್ಯೋ ಯಾರಿಗೆ ಗೊತ್ತ, ನೀ ಅಲ್ಲಿ ಇಂಗ್ಲಿಷ್ ಕಲ್ತ್ ಬಂದಿದ್ದವ್ರು. ನೀನು ಪರ್ಫೆಕ್ಟ್ ಆಗಿ ತಿಳ್ಕೊಂಡಿಲ್ಲ, ಅದಕ್ಕೆ ಹಂಗೆ ಮಾತಾಡಿ. ಮಗನ ನನಗೆಲ್ಲ ಇದ್ದಿಲ್ಲ, ಮುಂದೆ ಎಲ್ಲ ಗೊತ್ತೈತಿ ನನಗ. ನಮ್ಮವ್ವ PhD ಮುಗಿಸ್ಯಾಳ. ಮುಗಿಸಿದ್ದಾಳ ಬಿಡು ರೀ. ಮತ್ತೆ ಈ ಮುಂದೆ ಏನ್ ನಮ್ಮ ಅಪ್ಪ MHD ಮುಗಿಸ್ಯಾನ. ಎಮ್ಮೆನ ಮುಗಿಸಿರ್ಬೇಕ್ ನೀ. ಅಲ್ಲ ಈ ಇಬ್ರು ಕೂಡ ಏನ್ ಮಾಡೋಣ? ಏನ್ ಮಾಡೋಣ? ತಕ ಕುಣಿನ ಅಂತಾನೆ. ಚೀ ಬೇಡಪ್ಪ, ಇಬ್ರು ಕೂಡ ಲವ್ ಮಾಡೋಣ. ಬಾ, ನೀ ಹೆಂಗ ಅಂತಿ ನಾವು ಹಂಗ. ಇದತ್ತ ಬಾ ಬಾ ಲವ್ ಮಾಡ. ಬಿಟ್ಟು ಹೋಗ್ತಾಳ. ಹಿಂದಿಂದ ಬೆನ್ನ ಚೋದ್ರ ಸಿಗ್ತಾಳ, ಇಲ್ಲ ರೇಲ್ಯಾರ ಕಳ್ಕೊಂಡು ಗೊತ್ತಾಡ್ರಿಪ್ಪ. ಮಾತಿಗೆ ಬೆಲೆ ಕೊಡದೆ ಆ ದುರ್ಯೋಧನ ಕೆಟ್ಟ. ಈ ಕಲಿಯುಗದಲ್ಲಿ ಸೊಕ್ಕಿನ ಮಾತುಗಳಿಂದ ಮೇರು ಪರ್ವತವನ್ನು ಹೊಗಾಡಿದ ಭಾರ್ಗವ ಬೀದಿ ಭಿಕಾರಿಯಾದ. ಇನ್ನು ತಮ್ಮನನ್ನು ಹೊರತಳ್ಳಿದ ವೇದನೆಯಿಂದ ಮನೋಹರ ಮನೋರೋಗಿಯಾದ. ಇನ್ನು ಎಲ್ಲ ಸಮಸ್ಯೆ ಎಂಬ ಸಾಗರದಲ್ಲಿ ಸಾಹಸದಿಂದ ಈಜುವೆನೆಂದು ಛಲಭತ್ತ ಚಲುವೆ ದಿವ್ಯ. ಆ ದಿವ್ಯ ನನ್ನವರಾಗಲೇಬೇಕು. ಬಂದಾಗ ಮುಗಿಯುತ್ತದೆ ಈ ಶ್ರೀಮಂತನ ಸೇಡಿನ ದಾಹ. ದಿವ್ಯ, ನೀನೊಂದು ಬಡತನವೆಂಬ ತೋಟದಲ್ಲಿ ಬಾಡಲಾರದೆ ಅರಳಿ ನಿಂತ ಸುಗಂಧ ಪುಷ್ಪ. ಆ ಪುಷ್ಪವನ್ನು ಆಹ್ಲಾದಿಸುವ ಭ್ರಮರ ಈ ಭಯಂಕರ ಪ್ರಾಜ್ವಲ. ನನ್ನ ಸೇಡಿನ ಜ್ವಾಲೆಯಲ್ಲಿ ಆ ದಿವ್ಯಾಳ ತೀರ ಸುಟ್ಟು ಭಸ್ಮವಾಗಲೇ. ನೋಡಿದ್ರಿ, ನನಗೆ ನೀವು ಸ್ವಲ್ಪ ದಾರಿ ಬಿಡಿ ಅಣ್ಣ. ನಾನು ಮನೆಗೆ ಹೋಗಬೇಕು, ನಿಮಗೆ ದಾರಿ ಬಿಡಿ. ಅಣ್ಣ
ಅಣ್ಣನೆಂದು ಅಭಯ ನೀಡಿ ಸಪ್ಪಳಾಗಿ ಕರೆದರೆ ಕೊಪ್ಪೇರುವುದು ಈ ಸಿರಿವಂತನ ಪುರುಷತ್ವ. ಹೌದು ದಿವ್ಯಾ, ನಿನಗೆ ಇಂತಹ ಸ್ಥಿತಿ ಛೇ ಛೇ. ಈಗಲಾದರೂ ನನ್ನ ಮಾತಿಗೊಪ್ಪಿ ಈ ಪ್ರಾಚ್ವರವನ್ನು ನಿನ್ನ ವಿಟ ಪುರುಷನನ್ನಾಗಿ ಮಾಡಿಕೋ. ನಿನ್ನ ಬಾಳು ಬಂಗಾರ ಮಾಡುವೆ. ತಪ್ಪಿ ನಡೆದರೆ ನಿನ್ನ ಬಾಳು ದುರಂತದಲ್ಲಿ ಮುಕ್ತಾಯ. ಬಾದಿಗ ಆಟ ಮಾಡದೆ ಬೇಗವಾ. ರಾಕ್ಷಸ ಮೂಚೆಯ ಬಾಯ್ದ ಹಿಂದಿನ ನನ್ನ ಕೆರೆಕಲೆಗೆ ಬಂದಾಗ ತಪಾಸು ಮೋಕ್ಷ ಬರೆದು ಮರೆತು ಬಿಟ್ಟಿಯ. ಇನ್ನೊಂದು ಸಲ ನನ್ನ ಕೆರೆಕಿ ಹೆಣ್ಣನ್ನು ಪದರಲ್ಲೇ ಕಟ್ಟಿಕೊಳ್ಳಬೇಡ. ಬಾಂಧವರಿಗೆ ಸಂತೋಷ ಮಗನ್ನು ಹೊರಟು ಹೋಗು. ಉರಿಯುತ್ತಿರುವ ದಾವಾಗ್ನಿಯನ್ನೇ ದಮನ ಮಾಡಬಲ್ಲ ಧನವಂತ ಈ ಪ್ರಾಜ್ವಲ. ಅಂದಾಗ ಈ ನಿನ್ನ ಕುಡಿಗಣ್ಣಿನ ಕಣ್ಣೋಟ ನನ್ನನ್ನೇನು ಮಾಡಲಾರದು ದಿವ್ಯಾ, ನನ್ನನ್ನೇನು ಮಾಡಲಾರದು. ಸುಮ್ಮನೆ ನನ್ನ ಸಹನ ಕೆಳಗದೆ ನನ್ನ ಮನದರಿಸಿ ನೀನಾಗು ಬಾ. ಶ್ರೀಮಂತ ಹಾಕನ್ನ ಇಷ್ಟೊಂದು ಬೆರೆತಿರುವೆಯಲ್ಲ. ನನ್ನ ಸೀರೆಗೆ ಕೈ ಹಾಕಿದ ವಿಷಯದಿಂದ ಬೈದರಿಗೆ ಗೊತ್ತಾದ್ರೆ ನಿನ್ನ ರಕ್ತ ಕುಡಿಯದಿ ಆ ಮೈದನ ಉಡಿಪಿ ಸುದಿಯಾಗಿ ಬಾಟಿ ಬರ್ತಾರೆ. ನಿನ್ನ ಮೈದನ ಹುಲಿಯಾದರೆ ನಾನು ಹಸಿದ ಯಾಪುಲಿ. ಹಠ ಮಾಡದೆ ಬೇಗ ಬಾ. ಚಾಂಡಾಲರ ತಕ್ಕ ಹುಟ್ಟಿದ ಆದರದ ಪುಣ್ಯ ನನ್ನ ಸ್ಥಿತಿಯ ಮೈಮುಕ್ತಿಯ ಮಗನೇ, ಭಿಕಾರಿ ನನ್ನ ಮಗನೇ. ನಿನ್ನ ಇವರ ಸಂಬಂಧ ಹರಿದು ಹೋಗಿದೆ ಮಗನೇ. ನನ್ನನ್ನು ತಡೆಯಲು ನೀನಾನೋ ಮಗನೇ, ನಿಮ್ಮಪ್ಪ ಮಗನೇ, ಯಾರೆಂದು ಅರಚುವ ನಾಯಿ ನನ್ನ ಮಗನೇ. ಅನ್ಯಾಯದಿಂದ ಅಪವಾದ ಸೃಷ್ಟಿಸಿ ಅಮೂಲ್ಯವಾಗಿದ್ದ ಅಣ್ಣ ತಮ್ಮಂದಿರಲ್ಲಿ ಬಿರುಕು ಹುಟ್ಟಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿಸಿ ಯಾರೂ ಇಲ್ಲದ ಸಮಯದಲ್ಲಿ ಆ ಬಲೆಯಾದ ನತ್ತಿಗೆಯ ಮೇಲೆ ಕೆಟ್ಟ ಕಣ್ಣಿಟ್ಟ ನಿನ್ನ ಕಣ್ಣು ಕಿತ್ತೇನು ಮಗನ. ಎಚ್ಚರ ಲೇ ಪ್ರಜ್ವಲ, ಈ ಹುಲಿ ಇನ್ನು ಜೀವಂತವಾಗಿದೆ ಮಗನೇ, ಎಚ್ಚರ. ಹುಲಿ ಲೇ ಭಾರ್ಗವ, ನೀನು ಹುಲಿಯಾದರೆ ನಾನು ಕೊಪ್ಪಿದ ಹೆಪ್ಪುಲಿ ಮಗನೇ, ಕೊಪ್ಪಿದ ಹೆಪ್ಪುಲಿ. ನಿನ್ನಂತ ಕೊಪ್ಪಿದ ಹುಲಿಗಳನ್ನು ಚಿಂಕೆಂತೆ ಹರಿದು ತಿನ್ನಲು ಬಂದು ಹುಡಿಯಪ್ಪಿಸಿದ ಹುಲಿ ಮಗನ. ಹೋಗಲಿ ಬಿಡಪ್ಪ, ಕೆಸರಿನ ಮೇಲೆ ಕೈ ಹೊಡೆದು ನಮ್ಮ ಮಕ್ಕಕ್ಕೆ ನಾಮ ಶಿಡಿಸಿಕೊಳ್ಳುತ್ತದೆ. ಇಂಥವ್ರನ್ನ ಕೊಲೆ ಮಾಡಿ ನೀನು ಹೇಗೆ ಕೊಲೆಗನ್ನಾಗ್ತೇನೆ? ಇಂಥವ್ರ ನಮ್ಮ ದರಿದ್ರಾದ್ರು ಬುದ್ಧಿ ಬಲಗೈ ಸಮಾಜದಲ್ಲಿ ನನ್ನನ್ನೇ ಕೆಸರೆಂದು ಅವಮಾನಿಸಿದ್ಯಾ ಸೊಕ್ಕಿನ ಹುಲಿ ಅಂತ ಮೈದ ಮುಂದೆ ನನ್ನ ವಚನದಲ್ಲಿ ಮಾತನಾಡುವ ಆಕಾಶದ ತಾರೆಗಳನ್ನೇ ಗತಿ ಅದೋ ಗತಿ. हो कळत एकदम आता काय नाही घेत आता ते खाणे बेद आहे आई हाला वाटते तिने सर होतो ಸರಿ, ಅಂದಾಗಲೇ ನಮ್ಮ ಚೀತನಕ್ಕೊಂದು ಬೆಲೆ ಬರುವುದು. ಹೌದು, ಹಾ ಡ್ಯಾಡಿ, ಜ್ವಾಲಾ ಮುಂಜಾನೆಯಿಂದ ಕಾಣಿಸ್ತಾಳ. ಎಲ್ಲಿಗೆ ಹೋಗಿದ್ದಾಳೆ? ಹೌದು, ತನ್ನ ಬಾಯ್ ಫ್ರೆಂಡ್ ಜೊತೆ ಎಲ್ಲಿ ಆದರೂ ಕ್ಲಬ್ಬಿಗೆ ಹೋಗಿರ್ಬೋದು. ಇನ್ನೇನು ಬಂದೇ ಇರ್ಬಾರ್ದು. ಅಗೋ ಬಂದೇ ಬಿಟ್ಟಳು ನೋಡು.
ಮನೆತನಕ್ಕೆ ಒಂದು ಗತಿ ಕಾಣಿಸೋಣ, ನಡೆಯಲಿ ಹೋಗೋಣ. ಹಾ ಪ್ರಜ್ವಲ, ಹೊಚ್ಚನಾದ ಎತ್ತರ ತಪ್ಪು ನಡೆದರೆ ಒಪ್ಪಲಾರದು ನಮಗೆ ಸಿರಿತಾನೆ. ಬಡವ ಬದುಕಬಾರದು, ಶ್ರೀಮಂತ ಅಳಿಯಬಾರದು ಎಂಬ ಗಟ್ಟಿ ಮಾತಿಗೆ ದಿಟ್ಟ ಬುನಾದಿ ಹಾಕಿದ ಈ ಶಕ್ತಿ ಪ್ರಸಾದ. ಇನ್ನು ಆ ಭಿಕಾರಿಗೆ ತನ್ನ ಮಗಳನ್ನು ಕೊಡುತ್ತಾನೆ, ಅದೆಂದಿಗೂ ಸಾಧ್ಯವಿಲ್ಲ. ಪ್ರಜ್ವಲ, ಜ್ವಾಲ ಮನೆ ಬಿಟ್ಟು ಹೋದರೆ ನಮ್ಮ ಘನತೆ ಗೌರವಗಳು ಮನ್ನ ಪಾಲಾಗುತ್ತದೆ. ಅದಕ್ಕೆ ಅವಳಿಗೆ ಸುಳ್ಳು ಹೇಳಿ ಸುಳ್ಳು ಕಟ್ಟಿದೆ ಅವಳ ಕನಸುಗಳನ್ನು. ಇನ್ನು ಆ ಪೃಥ್ವಿರಾಜನ ಪ್ರಾಣ ಈ ಶಕ್ತಿ ಪ್ರಸಾದನ ಕಪಿಮುಷ್ಟಿಯಲ್ಲಿ. ಪ್ರಜ್ವಲ, ನೀ ತೋಟದ ಮನೆ ಕಡೆ ಹೋಗಿ ಬಾ, ನಾ ಆ ಮಗನನ್ನು ವಿಚಾರಿಸು. ದೇವ ಶಿವಾನಂದ, ಇದೇನಪ್ಪ ನಿನ್ನ ಲೀಲೆ? ಅನನ್ಯವಾಗಿದ್ದ ಅಣ್ಣ ತಮ್ಮಂದಿರ ಸಂಬಂಧ ನಿನಗೆ ಸರಿ ಕಾಣಲಿಲ್ಲವೇನಪ್ಪ? ತಮ್ಮನ ಬದುಕಿಗಾಗಿ ಅಗಲಿಗಳು ಕ್ಷಮಿಸಿ ಭಿಕ್ಷೆ ಬೇಡಿದ ಕೈಗಳು ಅಂದು ಕರುಣೆ ತೋರದ ಕಠೋರವಾಗಿ ಮಾರ್ಗವನ್ನ ಕೆನ್ನೆಗೆ ಹೊಡೆದಿವೆ. ಇಲ್ಲ ಇಲ್ಲ, ನಾನು ದುಡುಕಿ ನನ್ನ ಮನೆತನಕ್ಕೆ ಕೇಳಿ ತಂದುಕೊಂಡೆ. ಒಂದು ವೇಳೆ ನಾನು ಮಾಡಿದ್ದು ಸರಿ, ಹೌದು ನಾನು ಮಾಡಿದ್ದು ಸರಿ. ತಮ್ಮನನ್ನು ಕೋಲನಂತೆ ಬೆಳೆಸಿದ ಮನೋಹರ ಸಂಸ್ಕಾರಹೀನ ಎಂದು ಜನರಿಂದ ನಿನ್ನನೆಗೆ ಗುರಿಯಾಗಲೇ. ಒಟ್ಟಿನಲ್ಲಿ ನನ್ನ ಬಾಳಿನ ಸುದಿನಗಳ ಮೇಲೆ ವಿಧಿ ಕರಾಳ ಛಾಯೆ ಬೀರಿ ನನ್ನ ಜೀವನವನ್ನೇ ಕತ್ತಲುಮಯ ಮಾಡಿತು. ನನ್ನ ತಮ್ಮನನ್ನು ಬೀದಿ ಪಾಲು ಮಾಡಿದೆ ದೇವಾ. ಇದೇ ವಿಧಿಯ ವಿರಾಟ ರೂಪ. ಇನ್ನು ಸಾಹುಕಾರನ ಸಾಲ ನೆನಪಾದರೆ ನಿತ್ಯ ಬರುವುದಿಲ್ಲ ಈ ಬಡಪಾಯಿಗೆ. ಒಂದು ವೇಳೆ ಶ್ರೀಮಂತರು ಹಣ ಕೊಡಲೇಬೇಕೆಂದು ಒತ್ತಾಯ ಮಾಡಿದರೆ ನಾನೇನು ಮಾಡಲಿ ದೇವ, ನಾನೇನು ಮಾಡಲಿ? ಅಯ್ಯೋ ದೇವ, ಎಲ್ಲ ಕಷ್ಟಗಳನ್ನು ತಂದೆ. ಇದೇನು ಸ್ವಾಮಿ, ಆ ಭಗವಂತನ ಆಟ ಹೇಗಿದೆಯೋ ಹಾಗೆ ನಡೆದಿರುತ್ತದೆ. ಏನಾಯ್ತು ಸ್ವಾಮಿ, ನಿಮಗೆ ಏನಾಯ್ತು? ಇನ್ನು ಏನಾಗಬೇಕು ದಿವ್ಯಾ? ದಿವ್ಯವಾದ ಪ್ರೀತಿಯಿಂದ ಜ್ಯೋತಿಯಂತೆ ಬೆಳಗಿದ ನನ್ನ ಮನೆ ಇಂದು ಜಾತಕ ಪಕ್ಷಿಯ ಗೂಡಾಗಿದೆ. ಏನು ಸ್ವಾಮಿ ನೀವು ಹೇಳ್ತಿರೋ ಮಾತು? ಈ ನಮ್ಮ ಸಂಸಾರದ ಮೇಲೆ ಎಂತ ಬೆಲೆಗಳನ್ನು ಬೀಸಿದ್ರು, ಆ ದೇವರ ಮೇಲೆ ನಾವು ಭಾರ ಹಾಕಿ ನಡೆದ್ರೆ ಈ ನಮ್ಮ ಸಂಸಾರ ಉದ್ಧಾರ ಹೋಗ್ತದೆ ಸ್ವಾಮಿ. ನೀವು ಮಾತ್ರ ಯಾವ ಕಾಲಕ್ಕೂ ಭಯ ಪಡಬೇಡಿ. ಹಾ, ಅಂತಾಗಿ ನಿಮಗೊಂದು ವಿಷಯ ಹೇಳುತ್ತಲೇ ಮರ್ತು ಬಿಟ್ಟಿದೆ. ದಾರಿಯಲ್ಲಿ ಬರುವಾಗ ನನ್ನ ಮೈದನ ಬಿಟ್ಟು ಹೇಗಿದ್ದರೆ? ದಿವ್ಯಾ, ನಿನ್ನ ಮಾತು ನಿಜವೇ? ನನ್ನ ಮಾರ್ಗವನ್ನು ಪಡಿಸಿ ಈ ಧನವಂತ ದರಿದ್ರ ಸಮಾಜಕ್ಕೆ ದಿಟ್ಟ ಉತ್ತರ ನೀಡುವ ಗಂಡಾಗಿ
ಗಂಡನೆಯ ಗಂಡು ಹುಲಿ ಎಂದು ಹುಡಿ ಎಪ್ಪಿಸಿದ ಹುಲಿಯಾಗಿ ಮನೆಗೆ ಬರುತ್ತಾನೆ ನನ್ನ ತಮ್ಮ ಭಾರ್ಗವ. ಈ ನಿಮ್ಮ ಮಾತು ನಿಜವೇನೆ ಸ್ವಾಮಿ? ಹೌದು ಸ್ವಾಮಿ, ನಾನು ಆ ತಾಯಿ ಕರೆಮನೆಯಲ್ಲಿ ಶರಗೊಟ್ಟಿ ಬೆಳಗುತ್ತೀನಿ. ಆದಷ್ಟು ಬೇಗ ನನ್ನ ಮೈದನ ಮನೆಗೆ ಬರಲಿ ಅಂತ. ಹಾ, ನಡೆಯಿರಿ ಸ್ವಾಮಿ, ವೇಳೆ ಬಾಳವಾಗಿದೆ, ಊಟ ಮಾಡುವಂತೆ. ನೀವು ಹೀಗೆ ಚಿಂತಿಸಕ್ ಕುಂತರೆ ನಿಮ್ಮ ಆರೋಗ್ಯದ ಗತಿ ಹೇಗೆ ಸ್ವಾಮಿ? ಇಲ್ಲ, ನನಗೆ ಹಸಿವಿಲ್ಲ, ನೀವು ಊಟ ಮಾಡಿ. ಆಯ್ತು ಸ್ವಾಮಿ, ನೀವು ಆದಷ್ಟು ಬೇಗನೆ ಬಂದ್ಬಿಡಿ. ಇಲ್ಲ, ನನ್ನನ್ನು ಬಲವಂತ ಮಾಡಬೇಡ. ಮನೋಹರ್, ಹೇ ಬಡವ ಮನೋಹರ, ರುದ್ರ, ಹಾಗೆಲ್ಲ ಕರೆದರೆ ಹೋಗೋಡುವ ಜನರಲ್ಲ ಈ ಬಡವರೆಂಬ ಬಕ ಪಕ್ಷಿಗಳು. ಸಿಡಿದಜ್ಜ ರುದ್ರನಾಗಿ ಏರ್ಪಡಿಸು. ಮನೋಹರ, ಹೇ ಮನೋಹರ, ಹೇ ಬಡವ ಬಿಕಾರಿ ಮನೋಹರ. ರುದ್ರನಾಗಲ್ಲ. ಓಹೋ, ಶ್ರೀಮಂತರು, ಬರಲಿ ಶ್ರೀಮಂತರು, ಕುಳಿತುಕೊಳ್ಳಿ. ನಿಧಾನವಾಗಿ ಅಧಿವೇಶನ ಕೂಡಿಸಿ ಮಾತನಾಡಲು ಇದೇನು ಕಾವೇರಿ ಸಮಸ್ಯೆ ಅಲ್ಲ ಮಗನೇ. ನಮ್ಮ ಬಾಸ್ ಹಣದ ವಿಷಯ ಹೇಳಿದ್ದಾರೆ. ಏನಾಯ್ತು ಬೇಗ ಹೇಳು. ಸಾಲದ ವಿಷಯವೆಂದರೆ ಕರುಣಿಗೆ ಕವಾಡಕ್ಕೆ ಮಾತಿಲ್ಲ ಮಗನೇ, ಎಚ್ಚರ. ನಿಂತ ಕಾಲ ಮೇಲೆ ಹಣ ಬೇಕೆಂದರೆ ನಾನೆಲ್ಲಿಂದ ತರಲಿ? ಅದು ಅಲ್ಲದೆ ನನ್ನ ತಮ್ಮ ಬೇರೆ ಮನೆಯಲ್ಲಿಲ್ಲ. ಸ್ವಲ್ಪ ಸಮಯ ಕೊಡಿ, ನಿಮ್ಮ ಸಾಲ ತೀರಿಸಿ ಋಣಮುಕ್ತನಾಗುತ್ತೇನೆ. ಹಣ ಕೊಡು, ಇಲ್ಲದಿದ್ದರೆ ಮಳೆ ಬಿಟ್ಟು ಹೊರಗೆ ಹೋಗು. ನಾನೆಲ್ಲಿಂದ ತರಲಿ? ಆ ಧನವಂತನ ಹತ್ತಿರ ನನ್ನ ತಮ್ಮ ಬರುವವರೆಗೂ ನಾ ಏನು ಹಾಗೆಲ್ಲ ಹೇಳಿದರೆ ಕೇಳೋಣಲ್ಲ ಈ ಭಿಕಾರಿ. ಇವನನ್ನು ಹೊರಗೆ ಹಾಕಿ ಅವನ ಸಾಮಾನುಗಳನ್ನು ಹೊರಗೆ ಹಾಕು. ಮಾಡಿದ ಈ ಮಾನವ ಇಂದು ತನ್ನ ಹತ್ತಿರವೇ ಇರುವ ಮನುಷ್ಯನ ಗುಣವರಿಯದ ಹೋದ ಶತಮೂರ್ಖ ಶಕ್ತಿ ಪ್ರಸಾದ್, ನೀನಿಂದು ನಿಶ್ಶಕ್ತನಾಗಿ ಈ ಪೃಥ್ವಿರಾಜನ ಕಾಲು ಹಿಡಿದು ಕನ್ಯಾದಾನ ಮಾಡಬೇಕು. ಏಕೆಂದರೆ ಇವನು ಪೃಥ್ವಿಯನ್ನೇ ಸೃಷ್ಟಿ ಮಾಡಿದ ಪೃಥ್ವಿರಾಜ.
ಇರಲಿ, ಈ ರೌಡಿ ರಾಜ ಬರುತ್ತಿದ್ದಾನೆ, ಇನ್ನೂ ಇರಲಿ. ಏನೋ ಮಹತ್ವದ ವಿಷಯವಿದೆ ಅಂತ ಫೋನ್ ಮಾಡಿದ್ರಿ. ಬೇಟೆಯಾಡದೆ ಬಹಳ ದಿನಗಳಾಯ್ತು. ಈ ಹುಲಿ ಕಾಲು ಕೆದರುತ್ತಿದೆ. ರಾಜ, ಹಸಿದ ಹುಲಿಗೆ ಹಾಕುವುದು ಹಸಿ ಮಾಂಸವನ್ನು, ಹುಲ್ಲನ್ನಲ್ಲ. ಹಾ, ಈ ಲೆಟರ್ ತೆಗೆದುಕೊಂಡು ಹೋಗಿ ಗುಪ್ತವಾಗಿ ಜ್ವಾಲಾಳಕಂಗೆ ತಲುಪಿಸಿ ಬರಬೇಕು. ಬಾಸ್, ದನಿ ಮಿಂಚಿದ ವೇಗದ ಜಿಂಕಿಗೆ ಜಾಲ ಬೀಸಿದೆ. ಈ ನಿಮ್ಮ ಕೈಯಲ್ಲಿದ್ದ ಉಪ್ಪು ತಿಂದ ಈ ಹುಲಿ ಹೋದ ಕೆಲಸದಲ್ಲಿ ಸೊಲನೆ ಕಾಣಲಾರದು. ಬಾಸ್, ಕೆಲಸ ಸಕ್ಸಸ್ ಎಂದು ತಿಳಿಯಿರಿ. ರಾಜ, ಹೋಗಿ ಬಾ. ಹಾ, ಈ ಕಾಡಿನಲ್ಲಿ ಯಾವುದೋ ಒಂಟಿಯಾಗಿ ರೆಕ್ಕೆ ಬಲಿತ ಹಾಕಿ ಹೋಗ್ತಿರು. ಬರಲಿ, ಕಾಳು ಹಾಕಿ ಕರಿವೆ ಬಂದು ಬೀಳಲೇಬೇಕು ಈ ಮನ್ಮಜ್ಜನ ಮಂಚಕ್ಕೆ. ಸ್ವಲ್ಪ ಮರಿಯಾಗಿ ನಡೆಯೋಣ. ಎಂತ ಬಿಸಿಲು ಇವ, ಯಾವ ಮನೆ ಬಿಸಿಲು ಐತೆ ಅಂತಿನ. ಆದ್ರೆ ಏನಾಗಲ್ ಬಿಡ್ರಿ, ನಮ್ಮ ಅತ್ತ ಅನತ್ರ ಹಣೆ ಬರ್ನ ಇಷ್ಟು. ನಮಗೇನ್ ಮನ್ಯಾಗ ನಾವ್ ಮಾಡುದು, ಹೊಲ್ದಾಗ ನಾವ್ ಮಾಡುದು, ನಮಗೇನ್ ಹಿಂದ ಮುಂದೆ ತಂದಿತ್ತ ಯಾರು ಇಲ್ಲ. ಅದಕ್ಕ ಜಲ್ದಿ ಮದ್ವಿ ಮಾಡ್ಕೋಬೇಕಂದ್ರ ನಮ್ಮ ಬಾಯ ಸುದ್ದನೇ ಇಲ್ಲ ನೋಡ್ರಿ. ಆ ಹುಷಾರ್ ನೋಡಿದ್ರ ಹಂಗ, ಸತ್ತ ನೋಡಿದ್ರಿ ಹಿಂಗ. ಇರಲ್ಲ ಮುಂದೆ ಬಂದಂಗ ಹೋದ್ರ ಅರ್ಥವಿಲ್ಲವೆಂದು ವ್ಯರ್ಥ ನಿನ್ನ ಯೌವನ ಕಳೆದುಕೊಳ್ಳಬೇಡ. ಹಣ ನೋಡಿ ಹರಗಬೇಕು, ಹಸಿ ನೋಡಿ ಬಿತ್ತಬೇಕು ಎಂಬ ನೀತಿ ತಿಳಿದಿಲ್ಲವೇ ನಿನಗೆ? ಯಪ್ಪ ಏನೇನ ಮಾತಾಡಕತ್ತೆ ನೀನ್ ತೋಣ ಏನ್ ಮಾಡ್ಲಿ, ಮನೆ ಹೋಗಿ ಕರಿ ಬಿಡ್ಲಿ. ನಿಲ್ಲು. ಹೋಗುವ ಮುಂದೆ ಒಮ್ಮೆ ಒಳಗೆ ನೋಡು ಈ ಶ್ರೀಮಂತನನ್ನು. ನಿನ್ನ ಯೌವನವೆಂಬ ಈ ಕುದುರೆಗೆ ಸರಿಯಾಗಿ ಸವಾರನಾಗುವನು ಇಲ್ಲೋ ಎಂದು ಹೇಳು. ಯಾಕಪ್ಪ ಸೂರ, ನಿನ್ನ ಮಳ ಮಾತಿ ಮಳ ಹೇಸಿ ಹಣ ತತ್ತಿಕೊಂಡೇನ ಸೂರ ಹಳೆ ಸೂರ. ಲಬ 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 ಹೋಗೋರು ಮಂದಿರ ಕೂಡಿಸ್ಬಿಟ್ಟಿನ ಮತ್ತ. ಕನಕ, ಏನು ನಿನ್ನ ಈ ಸೌಂದರ್ಯ ನನ್ನ ಮನದಲ್ಲಿ ಮಿಡಿಯುತ್ತಿದೆ. ಈ ನಿನ್ನ ನವ ಭಾವ ಕಣ್ಣಲ್ಲಿ ಮಿಂಚುತ್ತಿದೆ ಈ ನಿನ್ನ ಮೈಮಾಟದ ಕಾಂತಿ. ಬಾ ಕನಕ, ನನ್ನ ಇಷ್ಟಾರ್ಥವನ್ನು ತೀರಿಸಲು. ಬಾ. ಗೊತ್ತು ಬಾಯ್, ಏನೋ ದೊಡ್ಡ ಮನುಷ್ಯ ಅಂತದ ಮರ್ಯಾದೆ ಕೊಟ್ಟ ಮಾತಾಡ್ರ ಮುಟ್ಟಾಕ ಬರ್ತೇವೆ. ಜೋಕ್ಮಾರ ಹಳೆ ಜೋಕ್ಮಾರ ಕಾಲಾಗಿನ ಕೈಯಾಗ ಬರ್ತಾವ ಜೋಕ್ಮಾರ. ಯೌವನದಲ್ಲಿ ಮದುವೆಯಾದ ಸ್ವಾಕ್ಯ ಎಣ್ಣೆ ನನ್ನಿಂದ ಬಲಾತ್ಕಾರಕ್ಕೆ ಬಲಿಯಾಗಬೇಕೆಂದು ಆ ಬ್ರಾಹ್ಮಣಿ ನಿನ್ನ ಹಣೆಯಲ್ಲಿ ಬರೆದಿದ್ದರೆ ಯಾರೇನು ಮಾಡುವುದು? ಮರ್ಯಾದೆಯಿಂದ ನನ್ನ ಮಂಚ ಇರುವ ಎನ್ನಲ್ಲ ನೀನು. ನಿನ್ನನ್ನು ಈಗಲೇ ಹೊತ್ತುಕೊಂಡು ಹೋಗಿ ನನ್ನ ಆಸೆ ಪೂರ್ತಿ ಮಾಡಿಕೊಳ್ಳದೆ ಬಿಡಲಾರೆ. ಬಾ. ಸರಿ ಚಾಂಡಾಲ ಪೃಥ್ವಿರಾಜ, ಬಿಡು ಅವಳ ಕೈಯನ್ನು. ಒಬ್ಬ ಬಲೆಯ ಮೇಲೆ ಎರಗಿ ಶೀಲ ಹಾಳು ಮಾಡಲು ಹೊರಟ ನೀನು ಒಬ್ಬ ಗಂಡಸ. ನಾಮರ್ಥ ನನ್ನ ಮಗನೇ, ನಾಚಿಕೆಯಾಗಬೇಕು ಈ ನಿನ್ನ ಹೇಸಿ ಜನ್ಮಕ್ಕೆ. ಬಿಡು ಅವಳ ಕೈಯನ್ನು. ಬಿಡದಿದ್ದರೆ ಮಗನೇ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕುವ ಎಚ್ಚರ. ಏ ಭಾರ್ಗವ, ಅಂಬಿಗನ ಗಾಳಕ್ಕೆ ಬಿದ್ದ ಮೀನನ್ನು ತಿಮಿಂಗಿಲಿನಂತೆ ಎರಗಿ ಕಿತ್ತುಕೊಂಡು ಹೋಗುವ ನಿನ್ನನ್ನು ಸಮಯ ಬಂದಾಗ ನೋಡಿಕೊಳ್ಳುವೆ. ಈಗ ಸ್ವಲ್ಪ ಕೆಲಸವಿದೆ, ಹೋಗಿ ಬರುತ್ತೇನೆ. ಹೋಗು ಹೋಗಲೇ ಮಗನೇ, ಹುಟ್ಟು ಸಾವುಗಳಿಗೆ ದಿಟ್ಟಲಾಗಿ ನಿಂತಿರುವ ನಿಮ್ಮಂತ ಪುಂಡರಿಗೆ ಗಂಡು ಹುಲಿ ಮಗನೇ ನಾನು. ಅಣ್ಣ ಸಮಯಕ್ಕೆ ಸರಿಗೆ ಬಂದ್ರು ನಮ್ಮ ಮಾನ ಪ್ರಾಣ ಕಾಪಾಡಿದ್ರಿ. ಈ ನಿಮ್ಮ ಉಪಕಾರನ ಯಾವತ್ತೂ ಮರೆಯುವುದಿಲ್ಲಣ್ಣ. ತಂಗಿ, ಇದರಲ್ಲಿ ಉಪಕಾರವೆಂಬ ಮಾತೇಕಿ? ತಂಗಿಯ ಮಾನ ಕಾಪಾಡುವುದು ಅಣ್ಣನಾದವನ ಕರ್ತವ್ಯ ತಾನೆ. ನಡೆಯಮ್ಮ, ಹೋಗೋಣ. ಅದನ್ನ ದೊಡ್ಡ ಗುಣವಣ್ಣ. ಆಗ್ಲಿ ಬಿಡಮ್ಮ, ನೀನೊಬ್ಬ ಈ ಕಾಡಿನಲ್ಲಿ ಏಕೆ ಬಂದೆ? ಅಯ್ಯೋ ನಾ ಎಲ್ಲಿ ಬರ್ಬೇಕು ಪುಣ್ಯಾತ್ಮ, ನಾನು ಆರಸ್ತಾ ಹೊಂಟಿದ್ದೆ. ಆ ಗೌಡ್ರ ಮನೆಯ ಕೆಲಸ ಮಾಡ್ತಾವ ಬಸ್ಸೆ ಆರಾಮವ ಅವ ಬಂದ್ ಮಾಡಿದ್ದಿದೆ ಎಲ್ಲ. ಗೌಡ್ರ ಬಂದಾಗ ಹಾಸಿಗೆ ಹೋಗ್ಬಿಡ, ವಯರ್ ಹರ್ಕೊಂಡ್ ಬಿದ್ದತಿ. ನೀವ್ಯಾ ಗೋವಿಂದ ಹಾಕಿ ಅಂದ ನಾ ಇಲ್ಲಿ ಬಂದವ್ರ ಕೈ ಹಾಸಿ ಪಿಚ್ಚಿಡೆ ಆಗ್ಬಿಡ್ತಿದ್ದೆ. ನೀವು ಬಂದ್ರೆ ಅಂತ ಉಳ್ಕೊಂಡೆ. ಆಯ್ತು ಬಿಡಮ್ಮ, ನೀನ್ ನನ್ನ ಮನೆಯವರಿಗೆ ಬಿಡುವೆ. ಬಾ ನಡೆಯಲ್ಲ.
ಏಕೆ ನಿಮ್ಮ ಕಣ್ಣಲ್ಲಿ ನೀರು ಹೇಳಣ್ಣ, ಏನಾಯಿತು? ಬೈಕ ನೀನು ತಿರುಗಿ ವಾಪಸ್ ಬರಲು ದಾರಿ ಮಾಡೋದನ್ನ ಕಡಿತು ಸ್ವಲ್ಪ ನಿನ್ನದೇ ಯೋಚನೆ ಮಾಡ್ತಾರಪ್ಪ ಬೈದ್ರ. ನೀನು ಯಾವಾಗ ಮನೆಗೆ ಬರ್ತಿದ್ದ ದಾರಿನೇ ಕಾಯಿಸಿದೆಪ್ಪ ಬೈದ್ರ. ನಿಮ್ಮ ಮೇಲೆ ಅಟ್ಟಹಾಸ ತೋರಿ ನಿಮ್ಮ ಕಣ್ಣಲ್ಲಿ ನೀರು ಬರಿಸಿದವರು ಯಾರೆಂದು ಹೇಳಿ ಮೆಟ್ಟಿ ಸೀಳುವೆ ಅವರ ಕೆಟ್ಟ ಶರೀರವನ್ನು. ಹೇಳಣ್ಣ, ಯಾರೆಂದು? ಮಾತಾಡಲ್ಲಪ್ಪ. ಆ ಶಕ್ತಿ